ओम शब्दात्मिका सुविमलर्घ्यजुषां निधान मुद्गीतरम्य पदपाठवतां च साम्नां देवित्रयी भगवती भवभावनाय वार्तासि सर्वजगतां परमार्तिहन्त्री। ओम कात्यायनाय विद्महे कन्याकुमारी धीमहि तन्नो दुर्गिः प्रचोदयात्। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ಸುಖದಾಯಕ, ಸಮೃದ್ಧಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವೃಶ್ಚಿಕ ರಾಶಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಗುರು ಅನ್ನುವಂಥದ್ದು ನಡೀತಾ ಇದೆ. ಗುರುವಿನ ಒಂದು ಪ್ರಯಾಣ ಇದೆಯಲ್ಲ, ಡಿಗ್ರಿ ವೈಸ್ ತುಂಬ ಸ್ಪೀಡ್ ಆಗಿದೆ, ಹಿಂದೆ ಮುಂದೆ ಓಡಾಡ್ತಾರೆ, ತುಂಬ ಸ್ಪೀಡ್ ಆಗಿದೆ. ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ಲು ಕ್ರೈಸಿಸ್ ಆಗ್ಬಿಡುತ್ತೆ. ಕೈಯಲ್ಲಿ ದುಡ್ಡು ನಿಲ್ಲದೆ ಇದ್ದಂಗೆ ಆಗ್ಬಿಡುತ್ತೆ, ಖರ್ಚು ಜಾಸ್ತಿ ಆಗ್ಬಿಡುತ್ತೆ, ಹಣದ ಅವಶ್ಯಕತೆ ತುಂಬ ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಕೂಡಿಟ್ಕೊಳ್ಳಿ, ಬೇಕಾಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಹೆಚ್ಚು ಪ್ರಮಾಣದ ಹಣ ಸೇರುವಂತಹ ಯಾವುದೋ ಆಪ್ಷನ್ಸ್ ಕಾಣ್ತಿಲ್ಲ. ಹೆಚ್ಚಾಗಿ ಮೇಲಾಗಿ ಗುರುಬಲ ಇಲ್ಲ, ನಿಮಗೆ ಗುರುನೇ ಧನಸ್ಥಾನಾಧಿಪತಿ, ಅವನೇ ಕುಟುಂಬ ಸ್ಥಾನಾಧಿಪತಿ. ಕುಟುಂಬಕ್ಕೆ ಖರ್ಚು ಜಾಸ್ತಿ ಇರುತ್ತೆ, ಮನೆಗೆ ಶುಭ ಕಾರ್ಯ ಮಾಡೋದು ಅಥವಾ ಮನೆಗೆ ಖರ್ಚು ಜಾಸ್ತಿ ಆಗೋದು, ಆಮೇಲೆ ವಿನಾಕಾರಣ ಖರ್ಚುಗಳು, ಗಾಡಿ ಸರ್ವಿಸ್ ಬಿಡಬೇಕಾಗಿ ಬರೋದು ಅಥವಾ ಒಂದು ಟೈರ್ ಹೋಗ್ಬಿಡೋದು, ಹೀಗೆ ಏನೋ ಒಂದು ಖರ್ಚುಗಳು, ವಿನಾಕಾರಣ ಖರ್ಚುಗಳು ಜಾಸ್ತಿ ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬರುವಂಥ ಸಾಧ್ಯತೆಗಳಿದೆ. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡಬೇಕು ಮಾಡಿ. ಸ್ವಲ್ಪ ಜಿಪುಣತನ ಏನೂ ಆಗಲ್ಲ, ಅದೊಂದು ಇಂಪಾರ್ಟೆಂಟ್ ಆಯ್ತಲ್ಲ. ಪಂಚಮ ಸ್ಥಾನಕ್ಕೆ ಅಧಿಪತಿನೂ ಕೂಡ ಗುರುನೇ. ಅದರಿಂದ ಸಂತಾನಕ್ಕೆ ಈ ತಿಂಗಳು ಖಂಡಿತ ಪ್ರಯತ್ನ ಪಡಬೇಡಿ, ನಿಮ್ಗೆ ಒಳ್ಳೇದಲ್ಲ. ಈ ತಿಂಗಳು ಸಂತಾನಕ್ಕೆ ಉತ್ತಮವಾದ ಸಂದರ್ಭ ಅಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಂತಾನಾಪೇಕ್ಷಿತ ದಂಪತಿಗಳು ಈ ಒಂದು ತಿಂಗಳಲ್ಲಿ ಪ್ರಯತ್ನಗಳನ್ನು ಪಡಬೇಡಿ. ಇದು ಎರಡನೇ ವಿಚಾರ ಆಯಿತು. ಮೂರನೇದು, ನಿಮ್ದೇನೋ ಕೋರ್ಟು ಕಚೇರಿ, ಮನೆ ಸಂಬಂಧಪಟ್ಟದ್ದು, ದಾಯಾದಿಗಳ ಕಲಹ, ಇಲ್ಲಾಂದ್ರೆ ಈ ಥರದ್ದೇನಾದ್ರೂ ಸಿವಿಲ್ ಕೇಸುಗಳು ಈ ಥರ ಇತ್ತು ಅಂತಂದ್ರೆ ಈ ತಿಂಗಳು ಏನೂ ಮೂವ್ ಆಗಲ್ಲ, ಮುಂದುವರಿಯೋದೇ ಇಲ್ಲ. ಎಲ್ಲ ಒಂಥರ ಸಮಾನ ತಂತ್ರದಲ್ಲಿ ನಿಂತು ಬಿಡುತ್ತೆ. ಆ ಥರ ನಿಲ್ಲಬಾರದು ಅಂತಂದ್ರೆ ಗುರು ಆರಾಧನೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಬಹಳ ಮುಖ್ಯ. ಪ್ರತಿನಿತ್ಯ ಗುರು ಸ್ತೋತ್ರಗಳನ್ನು ಕೇಳಿ. ನಿಮಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಯೂಟ್ಯೂಬ್ ಆದ್ರೂ ಗುರುವಷ್ಟಕ ಅಂತ ಹಾಕಿ, ಗುರು ಅಷ್ಟಕ ಅಲ್ಲ, ಗುರುವಷ್ಟಕ ಅಂತ ಹಾಕಿ. ತುಂಬ ಚಿಕ್ಕ ಸ್ತೋತ್ರವೇ, ಒಂದು 8-10 ಲೈನ್ ಬರಬಹುದು. ಪ್ರತಿದಿನ ಗುರುವಷ್ಟಕ ಕೇಳಕ್ಕೆ ಶುರು ಮಾಡಿ. ನಿಮ್ಮ ಮನೆಗೆ ಹತ್ತಿರದಲ್ಲೇ ಗುರುಗಳ ಸನ್ನಿಧಾನ ಇಲ್ಲ ಅಂತಂದ್ರೆ ದರ್ಶನ ಮಾಡಿ ದಿನ. ಅದೊಂದು ತುಂಬ ಮುಖ್ಯ ಆಗುತ್ತೆ, ನಿಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗುತ್ತೆ ಅದು. ಇನ್ನು ರಾಶಿಯಿಂದ 3 ಮತ್ತು 4ನೇ ಮನೆ ಅಧಿಪತಿ ಅಂತ ಶನಿ ಪಂಚಮದಲ್ಲಿ ಕೂತಿದ್ದಾರೆ. ಪಂಚಮ ಶನಿ ಪ್ರಭಾವದಲ್ಲಿ ಇದ್ದೀರಾ, ಗೊತ್ತಲ್ವಾ? ಹಾಗಾಗಿ ಶನಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗಿ ಬರುವಂಥದ್ದು, ತಿಂಗಳಿಗೊಮ್ಮೆ ತೈಲಾಭಿಷೇಕ ಮಾಡುವಂಥದ್ದು, ಇದನ್ನು ಮಾಡಲೇಬೇಕು. ಸೆಪ್ಟೆಂಬರ್ ಅಂತಲ್ಲ, ಮುಂದಕ್ಕೂ ಮಾಡ್ತಾ ಹೋಗಬೇಕು. ಯಾಕಂದ್ರೆ ಪಂಚಮ ಶನಿ ಪ್ರಭಾವ ಇರುತ್ತೆ. ಆದರೆ ಶನಿ ನಿಮಗೆ ಸುಖಕಾರಕ, ಸುಖ ಸ್ಥಾನಾಧಿಪತಿ. ಶನಿ ನಿಮಗೆ ಸುಖ ಸ್ಥಾನಾಧಿಪತಿ ಪ್ಲಸ್ ಕರ್ಮಕಾರಕ ಆದರೆ ಶನಿನೇ. ಉದ್ಯೋಗದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಪಾಸಿಟಿವ್ ಆಗಿ, ನೆಗೆಟಿವ್ ಆಗಲ್ಲ. ಉದ್ಯೋಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಆಗೋದು, ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಗುವಂತಹ ಸಾಧ್ಯತೆಗಳು ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಈ ತಿಂಗಳು ನಿಮಗೆ ಕಾಣಬಹುದು, ಪಾಸಿಟಿವ್ ಆಗಿ, ನೆಗೆಟಿವ್ ಅಲ್ಲ. ವಿದೇಶಕ್ಕೆ ಹೋಗುವಂಥ ಚಾನ್ಸಸ್ ನಿಮಗೆ ಈ ತಿಂಗಳಲ್ಲಿ ಕಾಣಬಹುದು. ಈ ತಿಂಗಳು ಹೋಗ್ತೀರಾ ಅಲ್ಲ, ಚಾನ್ಸಸ್, ಬೇಕಾದ ಪ್ರಯತ್ನಗಳು, ಎಲ್ಲ ಒಂದು ಕಡೆ ಆಶಾಭಾವನೆ ಇರುತ್ತೆ ನಿಮಗೆ. ಆ ಒಂದು ಸನ್ನಿವೇಶಗಳು ಬರುವ ಸಾಧ್ಯತೆ ಇರುತ್ತೆ. ಹೊಸ ಹೊಸ ಬದಲಾವಣೆಗಳನ್ನು ಕಾಣಬಹುದು, ಇನ್ಕ್ರಿಮೆಂಟ್, ಪ್ರಮೋಷನ್, ಇದೆಲ್ಲ ಕಾಣಬಹುದು. ಬಟ್ ಈ ತಿಂಗಳು ಫಿನಾನ್ಷಿಯಲ್ ಕ್ರೈಸಿಸ್ ಮಾತ್ರ ನಿಮ್ಗೆ ಇರುತ್ತೆ. ಶನಿವಾರ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮರಿಬೇಡಿ. ಶನಿ ದೇವಸ್ಥಾನಕ್ಕೆ ಬಹಳ ಇಂಪಾರ್ಟೆಂಟ್. ಅಂಡ್ ಸುಖ ಸ್ಥಾನದಲ್ಲಿ ರಾಹು ಇದ್ದಾರೆ, ದಶಮ ಸ್ಥಾನದಲ್ಲಿ ಕೇತು ಇದ್ರೆ, ಸುಖ ಸ್ಥಾನದಲ್ಲಿ ರಾಹು ಇದ್ದಾರೆ. ರಾಹು ಸುಖ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಸುಖ ಕಡಿಮೆ ಮಾಡ್ತಾರೆ. ಸರಿ, ಹೆಂಗಿದ್ರು ನಿಮಗೆ ರಾಹು ಸುಖ ಸ್ಥಾನದಲ್ಲಿರೋದ್ರಿಂದ ಈ ತಿಂಗಳು ಸೆಪ್ಟೆಂಬರ್ 7ನೇ ತಾರೀಕು ರಾಹು ಜಯಂತಿ ಇದೆ ಕಣ್ರಿ. 7ನೇ ತಾರೀಕು ಬಹಳ ಉತ್ತಮವಾದ ದಿನ. ಅವತ್ತು ರಾಹು ಜಯಂತಿ ಇರೋದ್ರಿಂದ ಅವತ್ತಿನ ದಿನ ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಹೋದ್ರೆ ಅಲ್ಲಿ ನವಗ್ರಹಗಳಿರುತ್ತೆ. ಆ ನವಗ್ರಹಗಳಲ್ಲಿ ರಾಹು ಗ್ರಹಕ್ಕೆ ಒಂದು ಹಾರಾಭಿಷೇಕ ಮಾಡಿಸೋದು, ಒಂದು ಅರ್ಚನೆ ಮಾಡಿಸೋದು ಮಾಡಿ ರಾಹು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಒಳ್ಳೇದಾಗುತ್ತೆ, ಸುಖ ವೃದ್ಧಿ ಆಗುತ್ತೆ. ಧೈರ್ಯ ಮತ್ತೆ ಸುಖ ಸ್ಥಾನಕ್ಕೆ ಅಧಿಪತಿ ಶನಿ ನಿಮಗೆ ಪಂಚಮದಲ್ಲಿದ್ದಾರೆ.
ಸ್ವಲ್ಪ ಧೈರ್ಯ ಕಡಿಮೆ ನಿಮಗೆ, ಇತ್ತೀಚಿನ ದಿನಗಳಲ್ಲಿ ಧೈರ್ಯ ಕಡಿಮೆ ಕಂಪೇರ್ ಮಾಡಿದಾಗ. ಬಟ್ ಮುಂದಕ್ಕೆ ತುಂಬ ಧೈರ್ಯ ಬರುತ್ತೆ. ಅದಕ್ಕೆಲ್ಲ ಸಂದರ್ಭಗಳು ಸಮಯಗಳು ಇದೆ. ಬಟ್ ಒಂದಂತೂ ಸತ್ಯ, ನಿಮಗೆ ಲಾಭಸ್ಥಾನಕ್ಕೆ ಬರುವಂತಹ ಬುಧ ಅದ್ಭುತವಾದ ಯೋಗ ಕೊಡ್ತಾರೆ. ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವೇ ಸ್ವಂತವಾಗಿ ಏನಾದರೂ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀರಾ, ಒಬ್ರು ಕೈ ಕೆಳಗೆ ಕೆಲಸ ಮಾಡದೆ ನೀವೇ ಓನಾಗಿ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀರಾ, ಅದು ಚಿಕ್ಕ ಲೆವೆಲ್ ಇರಲಿ ಬಿಡಿ, ಅದು 1000 ರೂಪಾಯಿ ಲೆವೆಲ್ ಇರಲಿ, ಕೋಟಿ ರೂಪಾಯಿ ಲೆವೆಲ್ ಇರಲಿ, 50 ಕೋಟಿ ಲೆವೆಲ್ ಇರಲಿ, ಯಾವ ಲೆವೆಲ್ ಇದ್ರೂ ಪರವಾಗಿಲ್ಲ. 11ನೇ ಮನೆಗೆ ಬುಧ ಬರ್ತಾ ಇದ್ದಾರೆ. 11th ಹೌಸ್ ಲಾರ್ಡ್ ಇಸ್ ಇನ್ 11th ಹೌಸ್. ಭದ್ರ ಯೋಗ ಅಪ್ಲಿಕೇಬಲ್ ಆಗುತ್ತೆ ನಿಮಗೆ. ಅದು ನಿಮಗೆ ಬರೋದು ಬುಧ 15ನೇ ತಾರೀಕು ಬರ್ತಾರೆ, ಸೆಪ್ಟೆಂಬರ್ 15ರಿಂದ ಯೋಗ ಫಲವನ್ನು ಕೊಡ್ತಾರೆ. ಜೊತೆಗೆ ಸೂರ್ಯನು ಬಂದು ಸೇರ್ಕೋತಾರೆ ಇವಾಗ 17ನೇ ತಾರೀಕು. ಬುಧಾದಿತ್ಯ ಯೋಗ ತುಂಬಾ ಒಳ್ಳೆ ಯುತಿಯಾಗಿ ನಿಮಗೆ ಯಥೇಚ್ಛವಾದ ಫಲ ಕೊಡುತ್ತೆ. ದಿಢೀರಂತ ನಿಮ್ಮ ಒಂದು ಫಿನಾನ್ಷಿಯಲ್ ಅಭಿವೃದ್ಧಿ ಅನ್ನುವಂಥದ್ದು ವ್ಯಾಪಾರದ ಮುಖಾಂತರ ಅಥವಾ ವ್ಯವಹಾರ ಮುಖಾಂತರ ಶುರುವಾಗುತ್ತೆ. ಕ್ರೈಸಿಸ್ ಅನ್ನೋದು 1ನೇ ತಾರೀಕಿಂದ ಬರುತ್ತೆ, 15ನೇ ತಾರೀಕಿಂದ ಶುರುವಾಗುತ್ತೆ. ಬಟ್ ಈ ತಿಂಗಳೆಲ್ಲ ನಿಮಗೆ ಹೆಚ್ಚು ಪಾಸಿಟಿವ್ ಕಾಣಲಿಕ್ಕಿಲ್ಲ ಹಣದಲ್ಲಿ. ಕೇತು ಬಂದು ದಶಮ ಸ್ಥಾನದಲ್ಲಿರೋದ್ರಿಂದ ಕೇತುವಿನ ಹೆಚ್ಚು ಫಲ ಏನು ನಾವು ಅಪೇಕ್ಷೆ ಪಡಲಿಕ್ಕಿಲ್ಲ. ಆದರೆ ಶುಕ್ರ ಮಾತ್ರ ನೀವು ಒಂದು ಸ್ವಲ್ಪ ನೆಗೆಟಿವ್. ಶುಕ್ರ ಅಂದ್ರೇನು? ವೈವಾಹಿಕ ಜೀವನ, ವಿವಾಹ ಮಾಡ್ಕೊಳ್ಳೋದು. ಹುಡುಗ ಹುಡುಗಿ ಹುಡುಕ್ತಾ ಇದ್ರೆ ಸೆಟ್ ಆಗಲ್ಲ, ಮದುವೆ ಆಗಿದ್ರೆ ಸ್ವಲ್ಪ ಗಂಡ ಹೆಂಡತಿ ಜಗಳಗಳು ಸ್ವಲ್ಪ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಇರುತ್ತೆ. ಸ್ವಲ್ಪ ಕುಟುಂಬದ ಕಲಹಗಳು ಈ ತಿಂಗಳು ಇರುತ್ತೆ. ಕಾರಣ ಶುಕ್ರ ಚೆನ್ನಾಗಿಲ್ಲ. ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಈ ತಿಂಗಳು, ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ, ಏನು ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಶುಕ್ರ ಚೆನ್ನಾಗಿಲ್ಲ ಅಂತಂದ್ರೆ ನಿಮಗೆ ಯಾವುದೇ ತರಹದ ಶುಭ ಕಾರ್ಯ ಆಗೋದಕ್ಕೆ ಬಿಡೋದಿಲ್ಲ, ಅಡ್ಡಿ ಮಾಡ್ತಾ ಇರ್ತಾರೆ. ಹಾಗಾಗಿ ಶುಕ್ರ ಬಲ ಆಗೋದಕ್ಕೆ ಏನ್ ಮಾಡಬೇಕು? ವೃಶ್ಚಿಕ ರಾಶಿಯವರು ನೀವು ಹೆಣ್ಣುಮಕ್ಕಳಾದ್ರೆ ನಿಮ್ಗೆ ಒಳ್ಳೇದು. ಯಾವ ತರ? ಪ್ರತಿದಿನ ಹೊಸಲು ಪೂಜೆ ಮಾಡೋದ್ರಿಂದ ನಿಮಗೆ ಶುಕ್ರ ಬಲ ಆಗುತ್ತೆ. ಗಂಡು ಮಕ್ಕಳಾದ್ರೆ ಪ್ರತಿದಿನ ಹೊಸಲು ನಮಸ್ಕಾರ ಮಾಡೋದ್ರಿಂದ ನಿಮಗೆ ಬಲ ಆಗುತ್ತೆ. ಇದು ಎಷ್ಟು ಸರಳ ಪರಿಹಾರ ನೋಡಿ. ಎಲ್ಲ ಏನೋ ಹೋಮ ಮಾಡಿಸಂಗಿಲ್ಲ, ಯಾವ್ದು ದಾನ ಮಾಡಂಗಿಲ್ಲ, ಇಷ್ಟು ಯಜ್ಞಗಳು ಮಾಡಂಗಿಲ್ಲ. ಹೆಣ್ಣು ಮಕ್ಕಳು ಹೊಸಲು ಪೂಜೆ ಮಾಡಬೇಕು, ಅದರಿಂದ ಶುಕ್ರ ಬಲ ಆಗುತ್ತೆ. ನಿಮಗೆ ವ್ಯಯಾಧಿಪತಿ ಮತ್ತೆ ಸಪ್ತಮಾಧಿಪತಿ. ಗಂಡು ಮಕ್ಕಳು ಹೊಸಲು ಮುಟ್ಟಿ ನಮಸ್ಕಾರ ಮಾಡಿ ಪ್ರತಿನಿತ್ಯ ಈಶ್ವರ ಮಾಡ್ಕೊಂಬನ್ನಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಹೊಸಲನ್ನ ಮುಟ್ಟಿ, ಹೊಸಲನ್ನ ಮುಟ್ಟಿದ್ರೆ ವೃಶ್ಚಿಕ ರಾಶಿಯವರಿಗೆ ಬಹಳ ಒಳ್ಳೆಯದು. ಶುಕ್ರ ಬಲ ವೃದ್ಧಿ ಆಗುತ್ತೆ. ಯಾಕಂದ್ರೆ ಹೊಸಲಲ್ಲೇ ಲಕ್ಷ್ಮಿ ಇರೋದು. ಶುಕ್ರ ಅಂದ್ರೆ ಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿ ಪ್ರಸನ್ನಲಾದ್ರೆ ಶುಕ್ರ ಬಲಿಷ್ಠ ಆದಂಗೆ, ಚಿಂತೆ ಮಾಡೋದು ಬೇಡ. ಇನ್ನು 13ನೇ ತಾರೀಕು ನಿಮ್ಮ ರಾಶ್ಯಾಧಿಪತಿ, ಇದು ತುಂಬಾ ವೀಕ್ ಕಂಡ್ರೆ, ನಿಮ್ಮ ರಾಶ್ಯಾಧಿಪತಿನೇ ವೀಕ್. ರಾಶ್ಯಾಧಿಪತಿ ಹಾಗೂ ಋಣರೋಗ ಶತ್ರು ಸ್ಥಾನಾಧಿಪತಿ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾರೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ, ಮೂಗು ತೊಂದರೆ, ಹೊಟ್ಟೆ ತೊಂದರೆ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುವಂಥದ್ದು, ಆಮೇಲೆ ಫುಡ್ಡು ಸ್ವಲ್ಪ ವ್ಯತ್ಯಾಸ ಆಗಿ ಒಂಚೂರು ವಾಮಿಟ್ ಆಗೋದು, ಹೊಟ್ಟೆ ತೊಳಸೋದು, ಸ್ವಲ್ಪ ಒಂಚೂರು ಉಪವಾಸ ಇರಬೇಕು, ಅವಾಗವಾಗ ಉಪವಾಸ ಇರಬೇಕು. ಯಾವುದೇ ಥರದ ನೆಗೆಟಿವ್ ಫುಡ್ಸ್ ತಿನ್ನೋಕೋಗ್ಬೇಡಿ. ನೆಗೆಟಿವ್ ಫುಡ್ಸ್ ಅಂದರೆ ಡೈಜೆಷನ್ ಆಗೋದಕ್ಕೆ ಕಷ್ಟವಾಗಿರ್ತಕ್ಕಂಥ ಫುಡ್ಸು, ಜಂಕ್ ಫುಡ್ಸು ವೃಶ್ಚಿಕ ರಾಶಿಯವರು ಖಂಡಿತ ನೀವು ತಿನ್ನೋದ್ರಲ್ಲಿ ಮುಟ್ಟಬೇಡಿ, ನೋಡಲೇಬೇಡಿ. ನೀವು ಅದನ್ನು ಒಳ್ಳೆ ಆರೋಗ್ಯವಾದ ಫುಡ್ಡನ್ನು ಊಟ ಮಾಡಿ, ಅದು ತುಂಬ ಒಳ್ಳೇದು ನಿಮಗೆ. ಕುಜ 12ನೇ ಮನೆಯಲ್ಲಿ ಅಂದರೆ ಸ್ವಲ್ಪ ಉಗ್ರ ಅಥವಾ ಕೋಪ ಬರುತ್ತೆ ಜಾಸ್ತಿ, ಕಂಟ್ರೋಲ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಆಂತರಿಕ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ನಿಮ್ಮ ಜೊತೆಗೆ ಇರ್ತಾರೆ, ಶತ್ರುಗಳಾಗಿರ್ತಾರೆ. ಎಲ್ಲ ಸ್ವಲ್ಪ ನೀವೇ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು. ಹಾಗಾಗಿ ಈ ತಿಂಗಳು ಬದಲಾವಣೆ ಆಗುವಂಥ ಗ್ರಹಗಳಿಂದ ಹೆಚ್ಚಿನ ಶುಭ ಫಲ ಇಲ್ಲ. ಗುರು, ಶನಿ, ರಾಹು, ಬುಧ, ಸೂರ್ಯ ಎಲ್ಲ ಚೆನ್ನಾಗಿದೆ. ಕೇವಲ ಕುಜ ಮತ್ತು ಶುಕ್ರ ಮಾತ್ರ ಚೆನ್ನಾಗಿಲ್ಲ. ಕುಜದಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರಿಗೆ ಚೆನ್ನಾಗಿರಲ್ಲ, ನಿಂತೋಗುತ್ತೆ. ಸಿವಿಲ್ ಕಾಂಟ್ರಾಕ್ಟ್ಸ್ ಚೆನ್ನಾಗಿರಲ್ಲ, ರೈತರು ಚೆನ್ನಾಗಿರಲ್ಲ. ಭೂಮಿ ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಈ ತಿಂಗಳು ಅಷ್ಟೊಂದು ಉತ್ತಮವಾಗಿ ಏನಿಲ್ಲ. ಇನ್ನು ಶುಕ್ರನಿಂದ ಈ ಬೋಟಿಕ್ ಮಾಡೋರು, ಬ್ಯೂಟಿ ಪಾರ್ಲರ್ ಮಾಡೋರು, ಫ್ಯಾಷನ್ ಡಿಸೈನಿಂಗು, ಆಮೇಲೆ ಅಂದಕ್ಕೆ ಸಂಬಂಧಪಟ್ಟದ್ದು, ಆರ್ಕಿಟೆಕ್ಟು, ಡ್ರಾಯಿಂಗ್ ಸಂಬಂಧಪಟ್ಟದ್ದು, ಕಲೆ ಮತ್ತು ನಾಟ್ಯ, ಸಂಗೀತ, ಈ ಥರದ ಇತ್ಯಾದಿಗಳಲ್ಲಿ ಅಷ್ಟೊಂದು ವೃದ್ಧಿಯನ್ನು ಕಾಣಲಿಕ್ಕಿಲ್ಲ ಈ ತಿಂಗಳು ವೃಶ್ಚಿಕ ರಾಶಿಯವರಿಗೆ. ಬಟ್ ಗುರುವಿನ ಪ್ರಭಾವ ಅನ್ನುವಂಥದ್ದು ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಏನೇ ಆಗಲಿ ಪಂಚಮಾಧಿಪತಿ ನಿಮಗೆ ಒಂದು ಹಂತ ಕೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಬುಧ ಮತ್ತು ಸೂರ್ಯ ಎರಡೇ ಗ್ರಹನೇ ಬಲಿಷ್ಠವಾಗಿರೋದು ಈ ತಿಂಗಳು. ಗುರು, ಶನಿ, ರಾಹು, ಕುಜ ಹಾಗೂ ಶುಕ್ರ ನಿಮಗೆ ಅಷ್ಟೊಂದು ಚೆನ್ನಾಗಿಲ್ಲ. 6ನೇ ತಾರೀಕು ಅನಂತ ಪದ್ಮನಾಭ ಸ್ವಾಮಿ ವ್ರತ ಇದೆ. ಅವತ್ತು ಸುಮಾರು ಜನ ಅನಂತ ಪದ್ಮನಾಭ ವ್ರತ ಮಾಡ್ತಾರೆ, ಮಾಡುವಂಥವ್ರು ಮಾಡಬಹುದು, ಖಂಡಿತ ತುಂಬ ಒಳ್ಳೆಯದು. 8ನೇ ತಾರೀಕು ಮಹಾಲಯ ಪಕ್ಷ ಆರಂಭ, ಅವತ್ತಿಂದ 15 ದಿನ ಪಿತೃಗಳಿಗೆ ಮೀಸಲಾಗಿರುತ್ತೆ. 17ನೇ ತಾರೀಕು ವಿಶ್ವಕರ್ಮ ಜಯಂತಿ, ವಿಶ್ವಕರ್ಮ ಜನಾಂಗದವರಿಗೆ ವರ್ಷದ ದೊಡ್ಡ ಹಬ್ಬ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇರುತ್ತೆ, ಅವತ್ತು ಪಿತೃಪೂಜೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. 22ನೇ ತಾರೀಕಿಂದ ಶರನ್ನವರಾತ್ರಿ ಆರಂಭ ಆಗುತ್ತೆ, ನವರಾತ್ರಿ ಉತ್ಸವಗಳು, ವೈಭವಗಳು ಪ್ರಾರಂಭ ಆಗುತ್ತೆ. 29 ಸರಸ್ವತಿ ಪೂಜೆ, 30 ದುರ್ಗಾಷ್ಟ.
ಇದು ಈ ತಿಂಗಳ ಒಂದು ವಿಶೇಷತೆಗಳು. ವೃಶ್ಚಿಕ ರಾಶಿಯವರು ನೀವು ನೆಗ್ಲಿಜೆನ್ಸ್ ಮಾಡಬೇಡಿ. ಸಾಧ್ಯವಾದಷ್ಟು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ಕೇವಲ ಬುಧ ಮತ್ತೆ ಸೂರ್ಯ ಮಾತ್ರ ಚೆನ್ನಾಗಿದ್ದಾರೆ ಬಿಟ್ಟರೆ ಈ 5-6 ಗ್ರಹಗಳು ಚೆನ್ನಾಗಿದೆ ಇರೋದ್ರಿಂದ ಏನಾದರೂ ಸುಲಭ ಪರಿಹಾರ ಇದೆಯಾ, ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿ ಏನಾದರೂ ಪರಿಹಾರ ಇದ್ದರೆ ಸಿಂಪಲ್ ಪರಿಹಾರಗಳು ಮಾಡಿಕೊಳ್ಳಿ. ಖಂಡಿತವಾಗಲೂ ಭಗವಂತ ನಿಮಗೆ ಮತ್ತಷ್ಟು ಎನರ್ಜಿ, ಶಕ್ತಿಯನ್ನು ಕೊಡಲಿ ಅಂತ ಹೇಳ್ತಾ, ವಿಶೇಷವಾದಂಥ ಸಂದರ್ಭ ಈ ಒಂದು ತಿಂಗಳ ಪ್ರಾಪ್ತಿಯಾಗಿ ಆ ಭಗವಂತನ ದರ್ಶನ ಮಾಡುವಂಥ ಶಕ್ತಿ ನಿಮಗೆ ಸಿಗುತ್ತೆ. ನೋಡಿದ್ರಲ್ಲ, ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.